ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮೇಲೆ ನಮಗೆಲ್ಲ ಪ್ರಜಾಪ್ರಭುತ್ವದಿಂದ ನಮಗೆ ಸಂವಿಧಾನ ಅದರೆಲ್ಲರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. AICCಯ ಅಧಿವೇಶನ 100 ವರ್ಷದಿಂದ ಏನು ನಡೆದಿತ್ತು ಅದನ್ನು ನಾವು ಇಡೀ ವರ್ಷ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಸೇರಿ ಇದನ್ನು ಆಚರಣೆ ಮಾಡಲಿಕ್ಕೆ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗ ವಿಧಾನಸೌಧದ ದ್ವಾರದಲ್ಲಿ ಗಾಂಧಿ ಭಾರತದ ಲೋಗೋವನ್ನು ಕೂಡ ಮುಖ್ಯಮಂತ್ರಿಗಳು ಅದನ್ನು ಲಾಂಚ್ ಮಾಡಿದ್ದಾರೆ. ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಈ ವರ್ಷದ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ. ಇಡೀ ವರ್ಷ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳು ಇವತ್ತು ವಿಶೇಷ ಏನಪ್ಪ ಅಂತಂದರೆ 100 ವರ್ಷದ ಹಿಂದೆ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದರು. 100 ವರ್ಷದ ನಂತರ ನಮ್ಮ ರಾಜ್ಯದವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಆ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ನಾವು ಇವತ್ತು ಅದನ್ನು ಭಾಳ ಇದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮ ಜನರಿಗೆ, ನಮ್ಮ ಯುವ ಪೀಳಿಗೆಗೆ ಗಾಂಧೀಜಿಯ ಆಚಾರ ವಿಚಾರವನ್ನು ತಿಳುವಳಿಕೆ ಮಾಡಿಕೊಂಡು ಅದರಿಂದ 26ನೇ ತಾರೀಕು 27 ಎರಡೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಷ್ಟ್ರದ ಎಲ್ಲ ನಾಯಕರಿಗೂ ಕೂಡ ಬರ್ತಾ ಇದ್ದಾರೆ, ಸಂಸತ್ ಸದಸ್ಯರು ಬರ್ತಾ ಇದ್ದಾರೆ, ಕಾರ್ಯಕಾರಿ ಸಮಿತಿ ಸದಸ್ಯರು, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾರೆ. ಎಲ್ಲೆಲ್ಲಿ ಗುಂಪುಗಳನ್ನು ಹೋಗಿದ್ದಾರೆ ಆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಭೆ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ನಾಳೆ ನಾಡಿದ್ದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಬಂದು ಸ್ಥಳ ವೀಕ್ಷಣೆ ಮಾಡ್ತಾರೆ. ಸೊ 2-3 ಪ್ರಪೋಸಲ್ಗಳನ್ನ ಎಲ್ಲಿ ಸಭೆಗಳನ್ನು ಮಾಡ್ಬೋದು ಅನ್ನೋ 3-4 ಜಾಗಗಳನ್ನ ಗುರುತಿಸ್ತಾ ಇದ್ದೀವಿ. ಅದಕ್ಕೆ ನಾನು ಮತ್ತು ನಮ್ಮೆಲ್ಲ ಮಂತ್ರಿಗಳು, ಪದಾಧಿಕಾರಿಗಳು ನಾವೆಲ್ಲ ಸೇರಿ ಮುಖ್ಯವಾಗಿ ಒಂದು ಫೈನಲ್ ಶೇರ್ ಮಾಡ್ತಾ ಇದ್ದೀವಿ. ಒಂದು ಕಮಿಟಿ ಕೂಡ ನಾವು ರಚನೆ ಮಾಡಿದ್ದೇವೆ. HK ಪಾಟೀಲ್ ಅವರು, ವೀರಪ್ಪ ಸರ್ಕಾರ ಮತ್ತು ಪಕ್ಷ ಸೇರಿ ಅವರು ಕೂಡ ಕೆಲವು ಗೈಡ್ ಮಾಡ್ತಾ ಇದ್ದಾರೆ. ಇಡೀ ಬೆಳಗಾವಿ ಹಬ್ಬದ ವಾತಾವರಣ ರೀತಿಯಲ್ಲಿ ಅದನ್ನು ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ. ಎಲ್ಲ ಸೆಕ್ಯೂರಿಟಿ, ಡ್ರೈವಿಂಗು ಮತ್ತೊಂದೆಲ್ಲ ಇದೆ. ಅದು ಅಡ್ರೆಸ್ ಮಾಡಬೇಕು ಅಂತಿತ್ತು. ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಇಲ್ಲೇ ಸಭೆ ಮಾಡ್ತೀರಾ ಸರ್? ಇದೇ ಸುಮ್ಮನೆ ನೋಡ್ತಾ ಇದ್ದೀವಿ. ಆಮೇಲೆ ಬರ್ತಾರೆ ಲೀಡರ್ಸರು, 3-4 ಆಪ್ಷನ್ಸ್ ಇಟ್ಕೊಂಡಿದ್ದೀವಿ ನಾವು. ಈ ಜಾಗಕ್ಕಂತೂ ಖಂಡಿತ ಬಂದೇ ಬರ್ತಾರೆ. ಸಭೆ ಮಾಡಲಿ ಬಿಡಲಿ, ಈ ಜಾಗಕ್ಕೆ, ಈ ಗಾಂಧಿ ಬಾವಿ ಇಲ್ಲಿ ನಡೆದಂಥ AICC ಅಧಿವೇಶನದ ಜಾಗಕ್ಕೆ ಖಂಡಿತ ಎಲ್ಲ ನಾಯಕರು ಬಂದೇ ಬರ್ತಾರೆ.